ನಿನ್ನೆ ವಿರಾಟ್ ಕೊಹ್ಲಿ ಔಟ್ ಆಗಿದ್ದಕ್ಕೆ ಎಲೆಕ್ಟ್ರಾನಿಕ್ ಕಂಪನಿ ಫಿಲಿಪ್ಸ್ಗೆ ದೊಡ್ಡ ಹೊಡೆತ. 25 ವರ್ಷಗಳ ಹಳೆಯ ಸೇಡು ತೀರಿಸಿಕೊಂಡ ಭಾರತ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಿನ್ನೆ ಮ್ಯಾಚ್ ನೋಡಿರ್ಬೋದು, ಎಂಥ ರೋಚಕ ಮ್ಯಾಚ್ ಆಗಿತ್ತು. ಅದರಲ್ಲಿ ಮೇನಾಗಿ ಅಕ್ಷರ್ ಪಟೇಲ್ ಅವರು, ಅಯ್ಯರ್ ಅವರು, ಪಾಂಡ್ಯ ಅವರು ಮತ್ತು ವರುಣ್ ಚಕ್ರವರ್ತಿ ಇವರಂತರ ಮೇನಾಗಿ ಟೀಮ್ಯಾಗಿ ಗೆದ್ದು ಬಿಗಿತಿ ಸ್ನೇಹಿತರೆ. ಅದರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಗೊತ್ತಿರ್ಬೋದು, 11 ರನ್ನಿಗೆ ಔಟ್ ಆದರು. ಇವರು ಔಟ್ ಆದ ನಂತರ ಫಿಲಿಪ್ಸ್ ಕಂಪನಿಗೆ ದೊಡ್ಡ ಹೊಡೆತನೇ ಆಗೈತಿ ಅಂತ ಹೇಳ್ಬೋದು. ಏನು ಹೊಡೆತಪ್ಪ ಅಂದ್ರೆ ಗೊತ್ತಿರ್ಬೋದು, ಲೀಗ್ ಹಂತದ ಕೊನೆಯ ಪಂದ್ಯ ದುಬೈನಲ್ಲಿ ನಡೀತು ಸ್ನೇಹಿತರೆ. ಇದರಲ್ಲಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿ ಆಗಿದ್ದವು. ಅದರಲ್ಲಿ ವಿರಾಟ್ ಕೊಹ್ಲಿ ಅವರ ಕ್ಯಾಚನ್ನು ಗ್ಲೇನ್ ಫಿಲಿಪ್ಸ್ ಅವರು ಹಿಡಿದ್ರು ಸ್ನೇಹಿತರೆ. ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿದ್ದ ಗ್ಲೇನ್ ಫಿಲಿಪ್ಸ್ ಅವರು ತುಂಬಾ ಅತ್ಯಂತ ಡೈಯನ್ನು ಹೊಡೆದುಕೊಂಡು ಕ್ಯಾಚ್ ಹಿಡಿದ್ರು. ಇದು ನನ್ನ ಪ್ರಕಾರ ತುಂಬಾ ರೇರ್ ಹಿಡಿಯೋದು. ನಮ್ಮ ವಿರಾಟ್ ಕೊಹ್ಲಿ ಅವರೇ ದಂಗಾದರು ಆ ಕ್ಯಾಚ್ ಹಿಡಿದಿದ್ದನ್ನು ನೋಡಿ. ಒಂದು ಕ್ಷಣ ಅವರು ಅಲ್ಲೇ ಮೌನವಾಗಿ ನಿಂತುಬಿಟ್ರು. ಆ ರೀತಿಯಾಗಿ ಗ್ಲೇನ್ ಫಿಲಿಪ್ಸ್ ಅವರು ಕ್ಯಾಚ್ ಹಿಡಿದ್ರು. ಅದು ಆದ ನಂತರ ವಿರಾಟ್ ಕೊಹ್ಲಿ ಅವರು ಔಟಾಗಿ ಪೆವಿಲಿಯನ್ ಹತ್ರ ಹೋಗ್ತಾ ಇದ್ದರು. ಇಲ್ಲಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಗದ್ದಲ ಎಬ್ಸಿದ್ರು ಸ್ನೇಹಿತರೆ. ಏನಪ್ಪ ಅಂದ್ರೆ, ಅಲ್ಲದೆ ಗ್ಲೇನ್ ಫಿಲಿಪ್ಸ್ ಅವರು ಅವಾಚ್ಯ ಶಬ್ದಗಳಿಂದ ಟೀಕಿಸಬೇಕಾಗಿತ್ತಲ್ಲ, ಹೊರತಾಗಿ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಕಂಪನಿ ಆದಂಥ ಫಿಲಿಪ್ಸ್ ಮೇಲೆ ಇವರು ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ಕ್ಯಾಚ್ ಹಿಡಿದವರು ಗ್ಲೇನ್ ಫಿಲಿಪ್ಸ್ ಅವರು. ಬಟ್ ನಮ್ಮ ಇದರಲ್ಲಿ ಇರುವಂಥ ಭಾರತದಲ್ಲಿರುವಂಥ ಎಲೆಕ್ಟ್ರಾನಿಕ್ ಕಂಪನಿ ಏನಿದೆ ಫಿಲಿಪ್ಸ್, ಅದರ ಮೇಲೆ ಇವರು ಇದನ್ನು ಮಾಡಿದ ಅಂತಲೇ ಹೇಳ್ಬೋದು. ದಬ್ಬಾಳಿಕೆಯನ್ನು ಮಾಡಿದ್ದಾರೆ, ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿದ್ದಾರೆ, ನಿಂದಿಸಿದ್ದಾರೆ. ಅದು ಒಂದು ಎಲೆಕ್ಟ್ರಾನಿಕ್ ಕಂಪನಿ ಅನ್ನೋದೇ ಒಂದು ಟ್ವಿಸ್ಟ್ ಆಗಿತ್ತು. ಯಾಕಪ್ಪ ಅಂದರೆ ಕ್ಯಾಚ್ ಹಿಡಿದವರು ಗ್ಲೇನ್ ಫಿಲಿಪ್ಸ್ ಅವರು, ಬಟ್ ನಿಂದನೆಗೆ ಒಳಗಾಗಿದ್ದು ಮಾತ್ರ ಎಲೆಕ್ಟ್ರಾನಿಕ್ ಕಂಪನಿ ಸ್ನೇಹಿತರೆ. ನೋಡ್ರಿ, ಇಲ್ಲಿ ಎಷ್ಟು ಪ್ರಭಾವವನ್ನು ಬೀರುತ್ತಪ್ಪ ಅಂದರೆ, ತಪ್ಪಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು ತಪ್ಪಾಗಿ ತಿಳ್ಕೊಂಡು ಗ್ಲೇನ್ ಫಿಲಿಪ್ಸ್ ಅವರ ಅಕೌಂಟನ್ನು ಇವರು ಫಿಲಿಪ್ಸ್ ಏನು ಇದೆಯಲ್ಲ ಕಂಪನಿದು ಅಕೌಂಟಿಗೆ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಬರೀ ಅವಾಚ್ಯ ಶಬ್ದಗಳನ್ನು ಬೇಯ್ಕೊಂಡು ನಿಂದನೆಗೆ ಒಳಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿರಿ, ಅವ್ರ ಹೆಸರು ಫಿಲಿಪ್ಸ್, ಇವ್ರ ಹೆಸರು ಫಿಲಿಪ್ಸ್ ಅಲ್ವಾ, ಬಟ್ ಡಿಫ್ರೆಂಟಾಗಿ ಇದು ಮಾಡಿಕೊಂಡು ಇವರನ್ನು ಅವಾಚ್ಯ ಶಬ್ದಗಳಿಂದ ಉಚ್ಚಿಸಿದ್ದಾರೆ. ಅದರ ಪರಿಣಾಮವಾಗಿ ಏನು ಫಿಲಿಪ್ಸ್ ಕಂಪನಿಯದ ಅಕೌಂಟ್ ಏನಿತ್ತಲ್ಲ, ಅದರಲ್ಲಿ ಖಾತೆಯಲ್ಲಿ ಕಮೆಂಟ್ ರಾಶಿ ಕಮೆಂಟ್ಗಳೇ ಇದ್ದಾವೆ ಅಂತಲೇ ಹೇಳ್ಬೋದು. ಇಲ್ಲಿ ಏನು ವಿರಾಟ್ ಕೊಹ್ಲಿ ಅವರ ಫ್ಯಾನ್ಗಳು ಸ್ವಲ್ಪ ಕಿಡಿಗೇಡಿಗಳು ಈ ನಿಂದನೆಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ವಿಷಯಕ್ಕೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ಅದಲ್ಲದೆ ನಮ್ಮ 25 ವರ್ಷಗಳ ಹಳೆಯ ಸೇಡನ್ನು ನಾವೀಗ ತೀರಿಸ್ಕೊಂಡಿವಿ ಸ್ನೇಹಿತರೆ. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೀನಿ ನಾನು, 25 ವರ್ಷಗಳ ಹಿಂದೆ ಚಾಂಪಿಯನ್ ಟ್ರೋಫಿಲಿ ನಾವು ಅವರು ಮುಖಾಮುಖಿಯಾಗಿದ್ದೇವೆ ಫೈನಲಲ್ಲಿ. ಆವಾಗ ಅವರು ನಮ್ಮನ್ನು ಸೋಲಿಸಿ ಅವರು ಗೆದ್ದಿದ್ರು, ಫೈನಲಲ್ಲಿ ಗೆದ್ದಿದ್ರು. ಇದೀಗ ನಾವು 25 ವರ್ಷಗಳ ಹಳೆಯ ಏನು ಸೇಡನ್ನು ನಾವೀಗ ತೀರಿಸ್ಕೊಂಡಿವಿ ಸ್ನೇಹಿತರೆ. ಅದರಲ್ಲಿ ನಮ್ಮ ಕನ್ನಡಿಗರಾದಂಥ ವರುಣ್ ಚಕ್ರವರ್ತಿ ಅವರು ಮೇನಾಗಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದೀಗ ನಾವು ಆ ಸೇಡನ್ನು ತೀರಿಸ್ಕೊಂಡಿವಿ ಅಂತ ಹೇಳ್ಕೊಂಡು ಇದೀಗ ಹೆಮ್ಮೆ ಆಗ್ತಿದೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಸ್ನೇಹಿತರೆ.